ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ರಸ್ತೆ ಹಲವು ವರ್ಷಗಳಿಂದ ಈ ರಸ್ತೆ ಬಿರುಕು ಬಿಟ್ಟು ಗುಂಡಿಯಾಗಿ ಹೋಗಿದ್ದು ಸಾರ್ವಜನಿಕರಿಗೆ ದೊಡ್ಡ ತೊಂದರೆಯಾಗಿದೆ. ಇದಕ್ಕೆ ಹೆಚ್ಚುವರಿಯಾಗಿ ಗಣಿಗಳಿಂದ ಬೃಹತ್ ಕಲ್ಲುಗಳನ್ನು ತುಂಬಿಕೊಂಡು ಬರುವ ಟಿಪ್ಪರ್ಗಳ ಅಬ್ಬರವೇ ಹೆಚ್ಚು. ಒಂದೇ ಹೊತ್ತಿನಲ್ಲಿ 5-6 ಟಿಪ್ಪರ್ಗಳು ಅತಿ ಭಾರ ತುಂಬಿಕೊಂಡು ಸಂಚರಿಸುವುದು, ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸದೆ ರಸ್ತೆಗಳಲ್ಲಿ ನಿರ್ಲಕ್ಷ್ಯದಿಂದ ಓಡಾಡುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಟಿಪ್ಪರ್ಗಳಿಂದ ಕಲ್ಲುಗಳು ರಸ್ತೆಯ ಮೇಲೆ ಬಿದ್ದು ವಾಹನ ಸವಾರರು, ಪಾದಚಾರಿಗಳಿಗೆ ಅಪಾಯ ಉಂಟು ಮಾಡುತ್ತಿದೆ. ವಿಶೇಷವಾಗಿ ಮಕ್ಕಳು ಶಾಲೆಗೆ ಹೋಗಿ ಬರುವ ಸಮಯದಲ್ಲಿ ಈ ಮಾರ್ಗ ಬಳಸುವ ಗ್ರಾಮಸ್ಥರು ಭೀತಿಯಲ್ಲಿದ್ದಾರೆ. ಕಲ್ಲುಗಳು ಬಿದ್ದರೆ ಜೀವ ಉಳಿಯುವುದೇ ಕಷ್ಟ ಎಂಬ ಭಯ ಪ್ರತಿಯೊಬ್ಬರ ಮನದಲ್ಲೂ ನೆಲೆಸಿದೆ. ಲಕ್ಷ್ಮಣ ರೆಡ್ಡಿ ಅಂತ, ಇಲ್ಲಿ ನಮ್ದು ರೈತರು ನಾವೆಲ್ಲ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಹುಡುಗರು ಮಕ್ಕಳು 2 ವೀಲರಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ರಸ್ತೆ ನೋಡಿದ್ರೆ ನೀವು ಬೊಜ್ಜೀತ ಆಗೈತೆ, ಬಿದ್ದೋಗಿ ಎಷ್ಟೋ ಜನ ಗಾಯಗಳು ಮಾಡ್ಕೊಂಡವ್ರೆ. ವಾರಕ್ಕೆ 2 ಸಲ 3 ಸಲ ಬಿದ್ದೋಗ್ತಾರೆ. ಆ ಟಿಪ್ಪರಲ್ಲಿ ಓವರ್ ಲೋಡ್ ಹಾಕೊಂಬರ್ತಾರೆ, ಸೈಡೇ ಬಿಡಲ್ಲ ಅವರು. ಇವಾಗ ಫೋಟೋ ತೆಗೆದಿದ್ವಿ, 5 ಟಿಪ್ಪರ್ ಒಂದೇ ಸಲ ಬಂದೈತೆ, ಒಂದು ಚೂರು ಜಾಗ ಬಿಡಲ್ಲ ಅವರು. ಈ ಹೊರಲ್ಕೊಂಡೆಯಿಂದ ಗುಡಿಬಂಡೆ ಕಚೇರಿಗೆ ಹೋಗ್ಬೇಕಾದ್ರೆ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಾದ್ರೆ ಇದೇ ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆ ರಸ್ತೆ ಅಂತಲ್ಲ, ಇದು ಏನು ಕೆಸರು ಬಂಡಿ ಕೆಸರು ಗದ್ದೆ ಆಗೋಗ್ಬಿಟ್ಟೈತೆ. ಸುಮಾರು ಜನ ಬಿದ್ದು ಹೋಗ್ತಾ ಇದ್ದಾರೆ. ಈ ಟಿಪ್ಪರ್ ಓವರ್ ಲೋಡ್ ಯಾರು ಪರ್ಮಿಷನ್ ಕೊಟ್ಟಿರೋದು? ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ತಾ ಇದೀವಿ. ಇಲ್ಲಿ ಬಂದು ಒಂದ್ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಗೆ ಅರ್ಥ ಆಗ್ತದೆ ನಮ್ಮ ರೈತರ ವ್ಯವಸ್ಥೆ ಹೆಂಗೈತೆ ಅಂತ. 2 ವೀಲರ್ ಹೋಗೋಕ್ಕಾಗಲ್ಲ, ಮಕ್ಕಳು ಹೋಗೋಕ್ಕಾಗಲ್ಲ, ಬೆಳಗ್ಗೆ ಸಾಯಂಕಾಲ ನೈಟ್ ಆದ್ರೆ ಈಚೆಗೆ ಬರೋಕ್ಕಾಗಲ್ಲ ಸರ್ ಟಿಪ್ಪರ್ಗಳು ಬಂದ್ರೆ. ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರ ಮೂಡಿಸಿದೆ. ತಕ್ಷಣ ಅಕ್ರಮವಾಗಿ ಸಂಚರಿಸುವ ಟಿಪ್ಪರ್ಗಳ ವಿರುದ್ಧ ಕ್ರಮ ಜರುಗಿಸಿ ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.